ನನ್ನೆಲ್ಲ ಸಮಸ್ತ ಕನ್ನಡಿಗರಿಗೂ ಮತ್ತೊಮ್ಮೆ ಇರ್ಫಾನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಈಗ ನನ್ನಲ್ಲಿ ಹಲವಾರು ಜನ ಕೇಳ್ತಾರೆ, ಏನಂತ ಹೇಳಿದ್ರೆ, ಬ್ರೋ ಈಗ ಒಬ್ಬನಿಂದ ಏನಾದರೂ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯನಾ, ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯನಾ ಅಂತ ಹಲವಾರು ಜನ ಬೇಕಲ್ಲ ಅಂತ. ಈಗ ಒಬ್ಬರಿಂದ ಈಗ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಆಗ್ತದಂತ. ಮೊದಲನೇದಾಗಿ ಈ ಥರ ಪ್ರಶ್ನೆಯನ್ನು ಕೇಳುವವರಿಗೆ ಒಂದು ಉತ್ತರ ಏನಂತ ಹೇಳಿದರೆ, ಅಭಿಜಿತ್ ದೀಪ್ಕೆ ಅನ್ನುವರು ಒಬ್ಬರೇ ಆಗಿರ್ತಾರೆ. ನಂತರ ಇದರ ಬಗ್ಗೆ ನಾನು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಯಾವ ರೀತಿಯಲ್ಲಿ ಈ ಒಂದು ದೇಶವನ್ನು ಒಬ್ಬರಿಂದ ಉದ್ಧಾರ ಮಾಡಲಿಕ್ಕೆ ಅಥವಾ ಅಭಿವೃದ್ಧಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ. ಮೊದಲನೇದ್ದು ಏನಂತ ಹೇಳಿದರೆ ಸಿವಿಕ್ ಸೆನ್ಸ್ ಇರಬೇಕು ಅಂತ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾವು ಇವಾಗ ಎಕ್ಸಾಂಪಲ್ ಆಗಿ ತೆಗೊಳ್ಳೋದಾದರೆ, ಒಂದು ವಸ್ತುವನ್ನು ನಾವು ಈಟ್ ಮಾಡ್ತೀವಿ, ತಿಂತೀವಿ. ಅದನ್ನು ತಿಂದಾದ ನಂತರ ಅದರ ರ್ಯಾಪರ್ ಏನಿದೆ ಅದನ್ನು ನಾವು ಬಿಸಾಕಬಾರ್ದು ಸ್ನೇಹಿತರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಉಂಟಲ್ಲ, ಮಣ್ಣಿನ ಮಾಲಿನ್ಯ ಉಂಟಾಗ್ತದೆ. ಇದು ಎಲ್ಲಿ ಕೇಡು? ನಮ್ಮ ಒಂದು ದೇಶದ ಅಭಿವೃದ್ಧಿಗೆ ಕೇಡು. ಆದ್ದರಿಂದ ಇದನ್ನೆಲ್ಲ ನಾವು ತಡಿತಾ ಹೋದರೆ ಆ ಒಂದು ಮಾಲಿನ್ಯದ ಒಂದು ಏನಿದೆ ಕ್ಯಾಟಗರಿ ಏನಿದೆ ಅದು ಇಲ್ಲದೆ ಆಗ್ತದೆ. ಇನ್ನೊಂದು ನಾವೇನು ಮಾಡಬೇಕು ಅಂತ ಹೇಳಿದರೆ, ಸರ್ಕಾರ ನಮಗೆ ಸುಮಾರು ಅನೇಕ ರೀತಿಯಾದಂತಹ ಒಂದು ಪರಿಹಾರವನ್ನು ನೀಡ್ತಾ ಇದೆ, ಬಟ್ ಅದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಈಗ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, ಗೌರ್ಮೆಂಟ್ ನಮಗೆ ತುಂಬ ಡಸ್ಟ್ಬಿನ್ ಎಲ್ಲ ಇಟ್ಟಿರ್ತಾರೆ. ನಾವು ಅದನ್ನು ಬಳಕೆ ಮಾಡದೆ ಬೇರೆ ಕಡೆ ನಾವು ಈ ಒಂದು ಕಸವನ್ನು ಬಿಸಾಡುವುದರಿಂದ ನಮ್ಮ ಒಂದು ದೇಶ ಅಭಿವೃದ್ಧಿ ಆಗಲ್ಲ. ಇದೊಂದಾಯ್ತಾ. ಇನ್ನೊಂದು ರೀತಿ ಹೇಗೆ ಅಂತ ಹೇಳಿದ್ರೆ, ನಾವು ಪ್ರಶ್ನೆಯನ್ನ ಮಾಡಬೇಕು. ಒಬ್ಬರಾದ್ರೆ ಏನು, ಪ್ರಶ್ನೆಯನ್ನ ಮಾಡಬೇಕು. ಎಲ್ಲಿ ಪ್ರಶ್ನೆಯನ್ನ ಮಾಡಬೇಕು ಅಲ್ಲಿ ಪ್ರಶ್ನೆಯನ್ನ ಮಾಡಬೇಕು. ಯಾವ ರೀತಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಜನ್ಸಿ ಹೇಗೆ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ, ಪ್ರಶ್ನೆ ಕೇಳುವಾಗ ಯಾವುದೇ ಅಧಿಕಾರಿಯೊಂದಿಗೆ ನೀವು ಪ್ರಶ್ನೆ ಕೇಳುವಾಗ ನಿಮ್ಮ ಒಂದು ಮೊಬೈಲ್ ಫೋನ್ ಏನಿದೆ ಅದನ್ನ ಬಳಕೆ ಮಾಡಿ. ನಿಮ್ಮ ಒಂದು ಮೊಬೈಲ್ ಫೋನನ್ನು ಬಳಕೆ ಮಾಡಿ ಅದರಲ್ಲಿ ವಿಡಿಯೋವನ್ನು ತೆಗೆದು ಆ ವಿಡಿಯೋ ಪ್ರೂಫನ್ನು ಇಟ್ಟುಕೊಂಡು ನೀವು ಎಲ್ಲಿ ಬೇಕಾದರೂ ಅದಕ್ಕೆ ಪರಿಹಾರವನ್ನು ಕೇಳಬಹುದು. ಈಗ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ, ನಮ್ಮ ಒಂದು ಮನೆಗೆ ಗ್ಯಾಸ್ ಸಿಲಿಂಡರ್ ಅನ್ನು ತರ್ತಾರೆ. ಅದಕ್ಕೆ ಅವರು ಹೆಚ್ಚಿಗೆಯಾಗಿ 60 ರೂಪಾಯಿಯನ್ನು ಪಾವತಿ ಮಾಡಲಿಕ್ಕೆ ಹೇಳ್ತಾರೆ. ಇದನ್ನು ನಾನು ತಡಿತೀನಿ. ಯಾಕಂತ ಹೇಳಿದ್ರೆ, ಈ ಒಂದು ಹೆಚ್ಚಿಗೆಯಾಗಿ 60 ರೂಪಾಯಿ ನಾವು ಯಾಕೆ ಪಾವತಿ ಮಾಡಬೇಕು? ಇದನ್ನ ಪಾವತಿ ಮಾಡುವಾಗ ಆ ಒಂದು ಸ್ಥಳದಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿರುವ ಕ್ಯಾಮರಾವನ್ನು ಆನ್ ಮಾಡಿಕೊಂಡು ಹೋಗಿ ಅವರೊಂದಿಗೆ ಕೇಳಿ. ಅವರು ಇನ್ನೂ ಅದಕ್ಕೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಂಪ್ಲೇಂಟ್ ಮಾಡಲಿಕ್ಕೆ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಇರ್ತದೆ, ಅದಕ್ಕೆ ಕಂಪ್ಲೇಂಟ್ ಮಾಡಿ. ಅದಕ್ಕೆ ಅವರು ಸೂಕ್ತವಾದ ಕ್ರಮವನ್ನು ತೆಗಿತಾರೆ. ಹೀಗೆ ಸ್ನೇಹಿತರೆ, ನಮ್ಮ ಒಂದು ಒಬ್ಬರಿಂದ ಏನೆಲ್ಲ ಆಗ್ತದೆ ಅಂತ ನಿಮಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ನಮ್ಮ ಒಂದು ದೇಶವನ್ನು ಅಭಿವೃದ್ಧಿಪಡಿಸಲು, ನಮ್ಮ ದೇಶದ ಒಂದು ಏನು ನಾಯಕತ್ವವನ್ನು ಉತ್ತಮಪಡಿಸಲು ಇದು ನಿಮಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಇನ್ನೊಂದು ಮೇಯ್ನ್ ಆಗಿ ಏನಂತ ಹೇಳಿದರೆ, ನೀವು ಹಾಕುವಂತಹ ಮತ, ನೀವು ಯಾರಿಗೆ ಒಬ್ಬ ಒಳ್ಳೆ ಉತ್ತಮ ವ್ಯಕ್ತಿ ನೀವು ಯಾವಾಗ ಮತ ಹಾಕ್ತೀರಾ ಆಗ ಮಾತ್ರ ಈ ದೇಶದ ಖಂಡಿತ ನಿಜವಾದ ಅಭಿವೃದ್ಧಿ ಆಗಲಿಕ್ಕೆ